ಸಬ್ಸ್ಕ್ರೈಬ್ ಮಾಡಿ. 4 ಸ್ನೇಹಿತರು ಕಾಡಿನಲ್ಲಿ ಮೋಜು ಮಾಡುತ್ತಾ ಅಡ್ಡಾಡುತ್ತಿದ್ದರು. ಆಗ ಅವರಿಗೆ ಒಂದು ಮರದ ಟೊಳ್ಳು ಕಾಂಡದೊಳಗೆ ನೀರಿನಿಂದ ತುಂಬಿದ ಸಣ್ಣ ಕೊಳ ಕಾಣಿಸಿತು. ಅದೇ ಕೊಳದ ಮಧ್ಯದಲ್ಲಿ ಒಂದು ವಿಚಿತ್ರವಾದ ಹೊಳೆಯುವ ಮೊಟ್ಟೆ ತೇಲುತ್ತಿತ್ತು. ಮಕ್ಕಳು ಮೊಟ್ಟೆಯನ್ನು ನೀರಿನಿಂದ ಹೊರತೆಗೆದ ತಕ್ಷಣ ಅದರ ಹೊಳಪು ಇದ್ದಕ್ಕಿದ್ದಂತೆ ಮಾಯವಾಯಿತು. ಅದೇ ಕ್ಷಣದಲ್ಲಿ ಒಬ್ಬ ಹುಡುಗನಿಗೆ ತನ್ನ ಅಜ್ಜನ ಹೇಳಿದ ಹಳೆಯ ಕಥೆ, ಸಮಯವನ್ನು ನುಂಗುವ ಮತ್ತು ಹುಣ್ಣಿಮೆಯ ರಾತ್ರಿ ಮರಗಳ ಟೊಳ್ಳು ಕಾಂಡಗಳಲ್ಲಿ ಕಾಣಿಸಿಕೊಳ್ಳುವ ಒಂದು ರಾಕ್ಷಸ. ಮಕ್ಕಳಿಗೆ ಅನುಮಾನ ಬಂತು, ಆ ರಾಕ್ಷಸ ಈ ಮೊಟ್ಟೆಯೊಳಗೆ ಅಡಗಿಕೊಂಡಿದೆಯೇನೋ ಎಂದು. 3 ಹುಡುಗರು ಇದೇ ವಿಷಯದ ಬಗ್ಗೆ ವಾದಿಸಲು ಶುರು ಮಾಡಿದರು. ಆಗಲೇ ಒಬ್ಬಂಟಿ ಹುಡುಗಿ ಸುರಿನ್ಗೆ ತನ್ನ ಹೇರ್ ಕ್ಲಿಪ್ ಬಿದ್ದಿದೆ ಎಂದು ಅರಿವಾಯಿತು. ಆ ಕ್ಲಿಪ್ ಹುಡುಕಲು ಅವಳು ಒಬ್ಬಳೇ ಮತ್ತೆ ಅದೇ ಟೊಳ್ಳು ಕಾಂಡದೊಳಗೆ ಹೋದಳು. ಇದ್ದಕ್ಕಿದ್ದಂತೆ ಭೂಮಿ ಜೋರಾಗಿ ನಡಗಲು ಶುರುವಾಯಿತು. ಸುರಿನ್ ತಿರುಗಿ ನೋಡಿದಾಗ ಅವಳ ಉಸಿರು ನಿಂತು ನೀರಿನ ಕೊಳದಲ್ಲಿ ಒಂದು ಹೊಸ ಹೊಳೆಯುವ ಮೊಟ್ಟೆ ಬೆಳೆಯುತ್ತಿತ್ತು. ಈಗ ಇಡೀ ಗುಹೆ ಕುಸಿಯುವಂತಿತ್ತು. ಸುರಿನ್ ಹೇಗೋ ಪ್ರಾಣ ಉಳಿಸಿಕೊಂಡು ಹೊರಗೆ ಓಡಿ ಹೋದಳು. ಆದರೆ ಹೊರಗೆ ಬರುತ್ತಿದ್ದಂತೆ ಅವಳು ದಿಗ್ಭ್ರಮೆಗೊಂಡಳು. ಅವಳ 3 ಸ್ನೇಹಿತರು ಕಾಣೆಯಾಗಿದ್ದರು. ನೆಲದ ಮೇಲೆ ಕೇವಲ ಒಡೆದ ಮೊಟ್ಟೆಯ ಚಿಪ್ಪುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಒಳಗೆ ನಿಜವಾಗಿ ಸುರೈನ್ಗೆ ಏನಾಯ್ತೆಂದು ತಿಳಿಯಲಿಲ್ಲ. ರಾತ್ರಿ ಇಡೀ ಕಾಡಲ್ಲಿ ಅಲೆದಾಡಿದಳು. ಹಳ್ಳಿಯಲ್ಲಿ ಆತಂಕ, ಮಕ್ಕಳು ಕಾಣೆ. ಪೋಷಕರು ಪೊಲೀಸರು ಹುಡುಕಿದರು. ಪ್ರಜ್ಞಾಹೀನಳಾಗಿ ಸಿಕ್ಕ ಸುರೈನ್ ಪ್ರಜ್ಞೆ ಬಂದ ಮೇಲೆ ಪೊಲೀಸರಿಗೆ ಕತೆ ಹೇಳಿದಳು. ಹೊಳೆಯುವ ಮೊಟ್ಟೆ, ಗುಹೆ, ಭೂಕಂಪ. ಪೊಲೀಸರಿಗೆ ಇದು ಭಯಾನಕ ಕಥೆಯಂತೆ ಭಾಸವಾಯಿತು. ಹಾರರ್ ಕಹಾನಿ. ಸುರಿನ್ ತನ್ನ ಮಾತು ಸತ್ಯವೆಂದು ತೋರಿಸಲು ಎಲ್ಲರನ್ನೂ ಅಲ್ಲಿಗೆ ಕರೆದೊಯ್ದಳು. ಆದರೆ ಆಶ್ಚರ್ಯವೆಂದರೆ ರಾತ್ರೋರಾತ್ರಿ ಪ್ರದೇಶವೇ ಬದಲಾಗಿತ್ತು. ಗುಹೆ, ಕೊಳ ಏನೂ ಇರಲಿಲ್ಲ. ಹುಡುಗರ ಪೋಷಕರ ಕೋಪ ಸುರಿನ್ ಮೇಲೆ ಸಿಡಿಯಿತು. ಅಷ್ಟರಲ್ಲೇ ಪೊಲೀಸರಿಗೆ ತುರ್ತು ಕರೆ ಬಂತು. 20 ಮೈಲಿ ದೂರದಲ್ಲಿ ಮಗುವಿನ ಶವ ಸಿಕ್ಕಿತು. ಸಾವಿಗೆ ಅಸ್ತಮಾ ಕಾರಣ. ಈ ಸುದ್ದಿ ಎಲ್ಲರನ್ನೂ ಆಘಾತಗೊಳಿಸಿತು. ಇನ್ನೊಬ್ಬ ಹುಡುಗನ ಹೆತ್ತವರಿಗೆ ಮನೆಯ ಬಾಗಿಲಲ್ಲಿ ಮಗನ ಬಟ್ಟೆಗಳು ಸಿಕ್ಕವು. ಪೊಲೀಸರು ಇದನ್ನು ಅಪಹರಣವೆಂದು ಪರಿಗಣಿಸಿದರು. ಸುರಿನ್ ಕೆಲವೇ ನಿಮಿಷ ಗುಹೆಗೆ ಹೋಗಿದ್ದರೆ ಫ್ಯಾಟಿ 20 ಮೈಲಿ ದೂರಕ್ಕೆ ಹೇಗೆ ತಲುಪಿದ? ಪೊಲೀಸರು ಗೊಂದಲಕ್ಕೊಳಗಾಗಿದ್ದರು. ಸುರಿನ್ ತನ್ನನ್ನು ತಾನೇ ದೂಷಿಸಿಕೊಳ್ಳಲು ಶುರು ಮಾಡಿದರು. ಒಂದು ದಿನ ಸುರಿನ್ ಮನೆಯ ಬಾಗಿಲ ಬಳಿಯ ಇಟ್ಟಿಗೆಗಳನ್ನು ತೆಗೆಯಲಾಯಿತು. ಒಂದು ರಹಸ್ಯ ಸಂಕೇತ. ಈ ಕೋಡ್ಗಳು ಕೇವಲ ಸುರಿನ್ ಮತ್ತು ಸುಂಗ್ ಮಿನ್ ಅವರಿಗೆ ಮಾತ್ರ ತಿಳಿದಿತ್ತು. ಸುರಿನ್ಗೆ ಸುಂಗ್ ಮಿನ್ ಹಿಂತಿರುಗಿದ್ದಾನೆ. ಅವರು ತಕ್ಷಣ ಬೆಟ್ಟದ ಹಿಂದೆ ಕಾಡಿನ ಕಡೆಗೆ ಗುರುತುಗಳನ್ನು ಹಿಂಬಾಲಿಸಲು ಶುರು ಮಾಡಿದರು. ಅಷ್ಟರಲ್ಲಿ ಸುಮಾರು 30 ವರ್ಷದ ಒಬ್ಬ ಮನುಷ್ಯ ಮುಂದೆ ಬಂದನು. ಅವನು ಟೋಪಿ ತೆಗೆದು ನಾನು ಸುಂಗ್ ಮಿನ್ ಎಂದು ಹೇಳಿದನು. ಅವಳು ಪ್ರಾಣ ಉಳಿಸಿಕೊಳ್ಳಲು ಓಡಿದಳು ಮತ್ತು ದಾರಿಯಲ್ಲಿ ತನ್ನ ಮಲತಂದೆಗೆ ಎದುರಾದಳು. ಪೊಲೀಸರನ್ನು ಕರೆಯಲಾಯಿತು. ಆದರೆ ಆ ಮನುಷ್ಯನ ಯಾವುದೇ ಸುಳಿವು ಸಿಗಲಿಲ್ಲ. ಕೇವಲ ಅವನ ವಾಸಸ್ಥಾನದಿಂದ ಒಂದು ದಪ್ಪ ಡೈರಿ ಸಿಕ್ಕಿತು. ಅದು ವಿಚಿತ್ರ ಚಿಹ್ನೆಗಳು. ಪೊಲೀಸರಿಗೆ ಅದು ಅಸಂಬದ್ಧ ಬರಹವೆಂದು ತೋರಿತು. ಆದರೆ ಸುರಿನ್ ಅದನ್ನು ಗುರುತಿಸಿದಳು. ಇದು ಅವಳು ಮತ್ತು ಸುಂಗ್ ಮಿನ್ ಬಳಸುತ್ತಿದ್ದ ಅದೇ ರಹಸ್ಯ ಸಂಕೇತವಾಗಿತ್ತು. ಡೈರಿ ಓದಿದ ತಕ್ಷಣ ಸುರಿನ್ಗೆ ಸತ್ಯ ಅರ್ಥವಾಯಿತು. ಆದರೆ ಆ ಮುಂದಿನ ಭಾಗಕ್ಕಾಗಿ ಕಾಮೆಂಟ್ನಲ್ಲಿ ನೆಕ್ಸ್ಟ್ ಪಾರ್ಟ್ ಎಂದು ಬರೆಯಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.